ಇನ್ನು ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಈ ವಕ್ಫ್ ಗೊಂದಲ ಮತ್ತು ಪಿತೂರಿ ಇವರ ಪ್ರಕಾರ ಇದರ ವಿರುದ್ಧ ಬಿಜೆಪಿಯವರು ಇವತ್ತಿನಿಂದ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ಇವತ್ತು ಬಿಜೆಪಿ ರೆಬಲ್ಸ್ ಟೀಮ್ನಿಂದ ವಕ್ಫ್ ಹೋರಾಟ. ವಕ್ಫ್ ಹಟಾವೋ ಭಾರತ್ ದೇಶ್ ಬಚಾವೋ ಘೋಷವಾಕ್ಯ. ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಯತ್ನಾಳನ್ ಟೀಮ್ ರೈತರ ಜೊತೆ ಸಂವಾದ ನಡೆಸ್ತಾ ಇದ್ದಾರೆ. ಯತ್ನಾಳನ್ ಟೀಮ್ನವರು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ಇದೆ. ಬಿಜೆಪಿ ರೆಬಲ್ಸ್ ಟೀಮ್ನಿಂದ ಇದು ವೆರಿ ಇಂಪಾರ್ಟೆಂಟ್. ಎಂಟೈರ್ ಬಿಜೆಪಿಯವರಲ್ಲ, ಬಿಜೆಪಿಯಲ್ಲಿ ರೆಬಲ್ಸ್ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದಾದ ನಂತರ GM ಸಿದ್ದೇಶ್ವರ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಇವರೆಲ್ಲರೂ ಕೂಡ ಅವ್ರದ್ದೇ ಒಂದು ಟೀಮ್ ಇದೆ. ಒಂದು ಹಂತದ ಹೋರಾಟ ಈಗಾಗಲೇ ನಡೆದಿತ್ತು ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ. ಈಗ ಇವರು ಬೀದರ್ನಿಂದ ಶುರು ಮಾಡಿ ಒಂದು 5 ಜಿಲ್ಲೆಗಳನ್ನ ಕವರ್ ಮಾಡ್ತಾರಂತೆ. ಡಿಸೆಂಬರ್ ಒಳಗೆ 5 ಜಿಲ್ಲೆಗಳು, ಆ 5 ಜಿಲ್ಲೆಗಳನ್ನ ಕವರ್ ಮಾಡಿ ಡಿಸೆಂಬರ್ ಜಾಗೃತಿ ಮೂಡಿಸ್ತೀವಿ ಅಂತ. ನೋಡಿ, ಬಿಜೆಪಿ ವರ್ಸಸ್ ಬಿಜೆಪಿ ವಕ್ಫ್ ಹೋರಾಟದಲ್ಲಿ ರಾಜ್ಯ ನಾಯಕರ ಫೋಟೋಗಳಿಗೆ ಕೊಟ್ಟಿದ್ದಾರಂತೆ ರೆಬಲ್ಸ್ ಟೀಮ್. ಕೇಂದ್ರ ನಾಯಕರ ಫೋಟೋಗಳನ್ನ ಮಾತ್ರ ಹಾಕಿದಾರಂತೆ. ಇಲ್ಲೇ ಇವರ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದರೆ ಈ ಹೋರಾಟಕ್ಕೆ ಬಲ ಎಲ್ಲಿ ಸಿಗುತ್ತೆ? ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ವಿಜೇಂದ್ರ ಅವರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇಲ್ಲ, ಅಶೋಕ್ ಅವ್ರ ಫೋಟೋ ಇಲ್ಲ, ಎಲ್ಲ ಕೇಂದ್ರ ನಾಯಕರ ಫೋಟೋಗಳನ್ನ ಹಾಕ್ಕೊಂಡಿದ್ದಾರೆ. ಮತ್ತು ರೆಬಲ್ಸ್ ಟೀಮ್ನಲ್ಲಿ ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, BP ಹರೀಶ್, ಇವ್ರುಗಳ ಫೋಟೋ ಮಾತ್ರ ರಾರಾಜಿಸ್ತಾ ಇದೆ. ಯಾಕೆಂದರೆ ಇವ್ರುಗಳೇ ಮಾಡ್ತಾ ಇರೋದು ಹೋರಾಟವನ್ನು. ಇದು ಭಿನ್ನರ ಗುಂಪು ಅಂತ ನಾವು ಹೇಳಿದ್ನಲ್ಲ, ರೆಬಲ್ಸ್ ಟೀಮ್ ಅಂತ, ಅವ್ರು ಮಾಡ್ತಾ ಇರೋದು. ಅವ್ರು ಯಾಕೆ BJP ಲೀಡರ್ಗಳ ಫೋಟೋ ಹಾಕ್ಕೋತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಈಗ ಒಂದು ಕಡೆ BJPಯ ಭಿನ್ನಮತ ಅಥವಾ ಭಿನ್ನ ಅಭಿಪ್ರಾಯಗಳು ಈ ಬ್ಯಾನರ್ಗಳಲ್ಲಿ ಎದ್ದು ಕಾಣ್ತಾ ಇದೆ. BJPನಲ್ಲೇ ಒಗ್ಗಟ್ಟಿಲ್ಲ ಅಂತಂದಮೇಲೆ ಈ ಹೋರಾಟಕ್ಕೆ ಏನು ಬೆಲೆ ಸಿಗುತ್ತೆ ಅಂತ ನನ್ನ ಪ್ರಶ್ನೆ. ಖಂಡಿತವಾಗಿ ಅರವಿಂದ್, ನಿಜಕ್ಕೂ ನೀವು ಹೇಳಿದಂತೆ 100ಕ್ಕೆ 100 ಸತ್ಯ ಅಂತ ಹೇಳುವುದು. ಪ್ರಮುಖವಾಗಿ ಈಗಾಗಲೇ ಏನು ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಕ್ಫ್ ವಿಚಾರವಾಗಿ ಒಂದು ರೀತಿಯ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಿರುವಂತದ್ದು. ಈಗಾಗಲೇ ಬಹುತೇಕ ವಿಜೇಂದ್ರ ಬಣ ಏನಿದೆ ಈಗಾಗಲೇ 22ನೇ ತಾರೀಕು ಒಂದು ರೀತಿಯ ದೊಡ್ಡ ಮಟ್ಟದ ಹೋರಾಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮಾಡಿತ್ತು. ಆದ್ರೆ ಅದಕ್ಕೆ ಏನೋ ಒಂದು ಟಕ್ಕರ್ ಕೊಡಲು ಅದೇ ಬಿಜೆಪಿ ಇರ್ತಕ್ಕಂತ ಏನು ಯತ್ನಾಳ್ ಟೀಮ್ ಇವತ್ತು ಬೀದರ್ನಿಂದ, ಗಡಿ ಜಿಲ್ಲೆ ಬೀದರ್ನಿಂದ ಒಂದು ರೀತಿಯ ದೊಡ್ಡ ಒಂದು ಜನಜಾಗೃತಿ ವಕ್ಫ್ ವಿರುದ್ಧ ಜನಜಾಗೃತಿ ಅಭಿಯಾನವನ್ನ ಏನು ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಒಂದ್ ರೀತಿಯ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟ ಮಾಡ್ತಂತ. ಹೀಗಾಗಿ ಒಂದ್ ರೀತಿಯ ಪ್ರತಿಭಟನೆಗೆ, ಹೋರಾಟಕ್ಕೆ ಯಾವುದೇ ರೀತಿಯ ಒಂದ್ ರೀತಿಯ ಏನೋ ಒಂದು ನ್ಯಾಯ ಸಿಗುವಂತ ಲಕ್ಷಣಗಳು ಕಾಣ್ತಲ್ಲ ಅಂತ ಹೇಳುದು. ಪ್ರಮುಖವಾಗಿ ಬಿಜೆಪಿ ಬೀದರ್ನಲ್ಲಿ ಒಂದ್ ರೀತಿಯ 4 ಶಾಸಕರು ಇರುವಂತದ್ದು. 4 ಶಾಸಕರು ಒಂದ್ ರೀತಿಯ ಗೈರಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಿರುವಂತದ್ದು. ಬಹುತೇಕ ಅದರಿಂದ ದೂರ ಇರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಜೊತೆಗೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಕೂಡ ಒಂದು ಆ ಹೋರಾಟಕ್ಕೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಹೀಗಾಗಿ ಒಂದ್ ರೀತಿಯ ಏನೋ ಒಂದು ಜನಜಾಗೃತಿ ಅಭಿಯಾನ ಯತ್ನಾಳ್ ಟೀಮ್ ಮಾಡ್ತಾ ಇದೆ. ಆ ಒಂದು ಬ್ಯಾನರ್ಗಳು ಕೂಡ ಹಾಕಿರುವಂತದ್ದು. ಆ ಬ್ಯಾನರ್ ನಲ್ಲಿ ಯಾವುದೇ ರಾಜ್ಯ ನಾಯಕರ ಒಂದು ಫೋಟೋ ಕೂಡ ಇಲ್ಲ, ಅಲ್ಲಿ ಯಾವುದೂ ಒಂದು ಹೆಸರು ಕೂಡ ಇಲ್ಲ. ಓನ್ಲಿ ಇವರು ಏನೋ ಒಂದು ಯತ್ನಾಳ್ ಟೀಮ್ ಇದೆ, ಅವ್ರ ಫೋಟೋ ಇರುವಂತದ್ದು. ಜೊತೆಗೆ ಒಂದು ಬಿಜೆಪಿ ಚಿಹ್ನೆ ಒಂದ್ ರೀತಿಯ ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ, ನಡ್ಡಾ ಅವರ ಫೋಟೋ ಮಾತ್ರ ಇರುವಂತದ್ದು. ಹೀಗಾಗಿ ಒಂದ್ ರೀತಿಯ ಬಿಜೆಪಿಯಲ್ಲಿ ಒಂದ್ ರೀತಿಯ ಒಂದು ಮನೆ 4 ಅಂದ್ರೆ ಈ ಹೋರಾಟದಲ್ಲಿ 4 ಬಾಗಿಲಾಗಿರುವಂತದ್ದು. ಈ ಸಮಯದಲ್ಲಿ ಯಾವ ರೀತಿ ಒಂದು ವಕ್ಫ್ ವಿರುದ್ಧ ರೈತರಿಗೆ, ಜನರಿಗೆ ನ್ಯಾಯ. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ನೋಡೋಣ ಇವರ ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಜನಸ್ಪಂದನೆ ಸಿಗುತ್ತೆ ಅಂತ.